ಪ್ರೀತಿಯ ಗೆಳೆಯರೇ, ನಾನಿಂದು ಮಾತನಾಡುತ್ತಿರುವ ವಿಷಯ ತುಂಬಾ ಮಹತ್ವಪೂರ್ಣವಾದದ್ದು ಮತ್ತು ಇದು ಶಿಕ್ಷಣಕ್ಕೆ ಸಂಬಂಧಪಟ್ಟದ್ದು. ಇಂದು ಶಿಕ್ಷಣವೆಂಬುದು ಒಂದು ವ್ಯಾಪಾರವಾಗಿದೆ. ಈ ವ್ಯಾಪಾರ ನಡೆಯುತ್ತಿದ್ದರೂ ಸರ್ಕಾರ ಅತ್ತ ಕಡೆ ಗಮನ ಕೊಡ್ತಿಲ್ಲ, ಕಣ್ಣು ಮುಚ್ಚಿ ಕೂತಿದೆ. ಅದೇ ರೀತಿ ವಿರೋಧ ಪಕ್ಷಗಳು ಕೂಡ ಮೌನವಾಗಿದೆ. ಇದಕ್ಕೆ ಕಾರಣ ಎಂತಂತ ಗೊತ್ತಿಲ್ಲ. ಎಕ್ಸಾಂಪಲ್ ಕೆಲವು ಉದಾಹರಣೆಗಳನ್ನು ಕೊಡ್ತೇನೆ. ಕೆಲವು ಕಾಲೇಜ್ಗಳಲ್ಲಿ 80% 90% ತೆಗೆದುಕೊಂಡವರನ್ನು ತೆಗೆದುಕೊಳ್ತಾರೆ, ಅಡ್ಮಿಷನ್ ಮಾಡ್ತಾರೆ, ಮತ್ತೆ ಅವರನ್ನು ಪಾಸ್ ಮಾಡಿ 100% ಫಲಿತಾಂಶ ತಂದೇವಂತ ಹೇಳ್ತಾರೆ. ನಿಜವಾಗಿ ನಾಚಿಕೆ ಆಗ್ಬೇಕು ಇಂತಹ ಕಾಲೇಜುಗಳಿಗೆ. ನಾನು ಎಕ್ಸಾಂಪಲ್ ಮಂಗಳೂರಲ್ಲಿ ಹೇಳ್ತೇನೆ. ಮಂಗಳೂರಲ್ಲಿ ಎಷ್ಟೋ ಕಾಲೇಜ್ಗಳಿವೆ, 90% ಎಬೋ ಮಾರ್ಕ್ಸ್ ಇದ್ದವರನ್ನು ತೆಗೆದುಕೊಳ್ತಾರೆ, ಮತ್ತೆ 100% ಫಲಿತಾಂಶ ತಂದಿದ್ದೇವೆ ಅಂತ ಹೇಳ್ತಾರೆ. ಅದರಲ್ಲೂ ಫಸ್ಟ್ PUC ಅಲ್ಲಿ ಕೆಲವರನ್ನು ಫೇಲ್ ಮಾಡಿ ಸೆಕೆಂಡ್ PUC ಅಲ್ಲಿ 100 ಫಲಿತಾಂಶ ತರ್ತಾರೆ. 90% ತಂದವರನ್ನು ಕಾಲೇಜಿಗೆ ತೆಗೆದುಕೊಂಡು ಪಾಸ್ ಮಾಡುವುದಲ್ಲ ಸ್ವಾಮಿ. 35-40% ತೆಗೆದುಕೊಂಡವರನ್ನು ನೀವು ಕಾಲೇಜಿಗೆ ಅಡ್ಮಿಷನ್ ಕೊಟ್ಟು ಪಾಸ್ ಮಾಡಿ. ಎರಡನೇದು ಹೇಳ್ತಾ ಇದ್ದೇನೆ, ಈಗ ಕಾಲೇಜುಗಳು ಪ್ರಾರಂಭವಾಗಿದೆ. ಫೀಸ್ ಮಾಫಿಯಾ, ಡೊನೇಷನ್ ಮಾಫಿಯಾಗಳು ಎಷ್ಟು ನಡೀತಿದೆ ಅಂತ ಹೇಳಿದ್ರೆ ಸರ್ಕಾರ ನಿದ್ದೆ ಮಾಡ್ತಾ ಇದೆ. ಫಸ್ಟ್ PUCಗೆ ಸೇರಲು 1 ಲಕ್ಷ, ಹಾಸ್ಟೆಲ್ ಫೀಸ್ ಆ ಫೀಸ್ ಅಂತೇಳಿ 2 ಲಕ್ಷ, ಫಸ್ಟ್ PUC ಓದ್ಲಿಕ್ಕೆ 2 ಲಕ್ಷ ಖರ್ಚು, ಸೆಕೆಂಡ್ PUC ಓದ್ಲಿಕ್ಕೆ 4 ಲಕ್ಷ ತನಕ ಖರ್ಚಾಗ್ತದೆ. ಇಂತಹ ಪರಿಸ್ಥಿತಿಗೆ ಬಂದರೂ ಕೂಡ ಸರ್ಕಾರ ಮೌನ ಇದೆ. ಯಾಕೆ ಸ್ವಾಮಿ ಸರ್ಕಾರ ಮೌನ ಇದೆ? ಯಾಕೆ ಮೌನ ಇದೆ ಅಂತ ಹೇಳಿದ್ರೆ, ಇದರಲ್ಲಿ ಯಾರು ಕಾಂಗ್ರೆಸ್ನವರು ಮಾತಾಡ್ತಿಲ್ಲ, JDS ನವರು ಮಾತಾಡ್ತಾ ಇಲ್ಲ, BJP ಅವರು ಮಾತಾಡ್ತಿಲ್ಲ. ಯಾಕೆ ಮಾತಾಡ್ತಿಲ್ಲ? ಕಾರಣ ಇದೆ. ಯಾಕಂತ ಹೇಳಿದ್ರೆ, ಈಗ ಕರ್ನಾಟಕದಲ್ಲಿರುವ ಅರ್ಧಕ್ಕರ್ಧ ಕಾಲೇಜುಗಳು ರಾಜಕೀಯ ವ್ಯಕ್ತಿಗಳಿಗೆ ಸೇರಿದ ಕಾಲೇಜುಗಳಾಗಿವೆ. ಡೊನೇಷನ್ ಮಾಫಿಯಾಗಳು ಇಂತಹ ಕಾಲೇಜುಗಳಲ್ಲಿ ನಡೆಯುತ್ತಿದೆ. ಇವರ ಡೊನೇಷನ್ ಮಾಫಿಯಾವನ್ನು ನೋಡಿ ಉಳಿದ ಕಾಲೇಜಿನವರು ಇದನ್ನು ಸ್ಟಾರ್ಟ್ ಮಾಡಿದ್ದಾರೆ. ಅಲ್ಲದೆ ಇಲೆಕ್ಷನ್ ಟೈಮ್ ಅಲ್ಲಿ ಈ ಕಾಲೇಜುಗಳು ಇವರಿಗೆ ದುಡ್ಡು ಕೊಡ್ತದೆ, ಅಥವಾ ಒಂದೊಂದು ಸೀಟ್ ನಲ್ಲಿ ಇಷ್ಟಿಷ್ಟು ರಿಸರ್ವ್ ಅಂತ ಇಂಥವರಿಗೆ ಇರ್ತಾರೆ, ಮಿನಿಸ್ಟರ್ನವರಿಗೆ. ಅದಕ್ಕೋಸ್ಕರ ಈ ರೀತಿ ಮಾಡ್ತಾ ಇದ್ದಾರೆ. ಇದಕ್ಕಾಗಿ ಯಾವುದಾದ್ರೂ ಒಂದು ಭ್ರಷ್ಟಾಚಾರ ಇಲಾಖೆಯಿಂದ ಯಾವುದಾದ್ರೂ ಒಂದು ನೇಮಕ ಮಾಡ್ಲಿಕ್ಕಾಗಲ್ವಾ ತಮಗೆ? ಪಾಪದೊಬ್ಬ ಬಡವನ ಮೇಲೆ ದಾಳಿ ಮಾಡ್ಲಿಕ್ಕೆ ಎಂತೆಲ್ಲ ಮಾಡಬೇಕು ಅದನ್ನೆಲ್ಲ ರೆಡಿ ಮಾಡ್ತೀರಾ. ನಾರ್ಮಲ್ ಸರ್ಕಾರಿ ಆಫೀಸರ್ ಮೇಲೆ ಲೋಕಾಯುಕ್ತವನ್ನು ಕಳಿಸ್ತೀರಾ. ಇಂತಹ ಪ್ರೈವೇಟ್ ಕಾಲೇಜುಗಳ ಮೇಲೆ ಯಾಕೆ ಸ್ವಾಮಿ ಯಾರನ್ನು ನೇಮಕ ಮಾಡ್ತಾ ಇಲ್ಲ? ಶಿಕ್ಷಣ ಎಂಬುದೆಂತ ಬಿಸ್ನೆಸ್? ಶಾರದೆ ಅಥವಾ ಸರಸ್ವತಿಯನ್ನೆಂತ ಹಣಕ್ಕೆ ಮಾಡ್ತಾ ಇದ್ದೀರಾ ತಾವು? ಯಾಕೆ ಕಾಣ್ತಾ ಇಲ್ಲ? ಮಂಗಳೂರಲ್ಲಿ ನಾನು ಪರ್ಟಿಕ್ಯುಲರ್ ಆಗಿ ಮಂಗಳೂರು ಹೇಳ್ತೇನೆ, ನಾನು ನೋಡಿದ ಪ್ರಕಾರ. ಉಳಿದ ಕಡೆ ಏನಾಗ್ತಿದೆ ಅಂತ ಗೊತ್ತಿಲ್ಲ. ಮಂಗಳೂರಲ್ಲಿ ನಾನು ಹೇಳ್ತೇನೆ, ಮಂಗಳೂರಲ್ಲಿ ಎಷ್ಟು MLAಗಳಿದ್ದೀರಿ ಸ್ವಾಮಿ ಕಾಂಗ್ರೆಸ್ ಸರ್ಕಾರದ್ದು? ಏನ್ ಮಾಡ್ತಿದ್ದೀರಾ ತಾವೆಲ್ಲ? ಇಲ್ಲಿ ಎಷ್ಟು ಕಾಲೇಜುಗಳಲ್ಲಿ ಬಿಸ್ನೆಸ್ ನಡೀತಿದೆ? ಶಿಕ್ಷಣ ಎಂಬುದು ಬಿಸ್ನೆಸ್ ಆಗಿದೆ. ಏನ್ ಮಾಡ್ತಿದ್ದೀರಾ? ಎಷ್ಟೋ ಲಕ್ಷ ಫೀಸ್ ಅನ್ನು ತೆಗೆದುಕೊಳ್ತಿದ್ದಾರೆ. ಇದನ್ನು ಕೇಳುವವರಿಲ್ಲ. ಏನ್ ಮಾಡ್ತಿದ್ದೀರಾ ಕೇಳ್ತಿರುವುದು. ಪ್ರಸಿದ್ಧ ಮಿನಿಸ್ಟರ್ಗಳಿದ್ದೀರಾ, ಶಾಸಕರಿದ್ದೀರಾ, ಏನ್ ಮಾಡ್ತಿದ್ದೀರಾ ತಾವೆಲ್ಲ? ಆಯ್ತು, ಕಾಂಗ್ರೆಸ್ ಬಿಡಿ, ಬಿಜೆಪಿ ಅಂತ ತೆಗೆದುಕೊಳ್ಳುವ. ಮೋದಿ, ಭ್ರಷ್ಟಾಚಾರವನ್ನು ನಿಲ್ಲಿಸಲು ಹೋದ ಮೋದಿ ಅವರಿದ್ದಾರೆ. ಇಲ್ಲಿ ಬಿಜೆಪಿಗೆ ಸಂಬಂಧಪಟ್ಟ MP ಇದ್ದೀರಾ. ತಾವೇನ್ ಮಾಡ್ತಿದ್ದೀರಾ? JDS ಗೆ ಸಂಬಂಧಪಟ್ಟ ಹಲವಾರು ಜಿಲ್ಲಾ ಪಕ್ಷದ ಕಾರ್ಯಕರ್ತರಿದ್ದಾರೆ. ತಾವೇನ್ ಮಾಡ್ತಿದ್ದೀರಾ? ಇದರ ಬಗ್ಗೆ ಗಮನ ಕೊಟ್ಟಿದ್ದೀರಾ? ತಮಗೆ ತಮ್ಮ ಅಧಿಕಾರದ ಇದಕ್ಕೋಸ್ಕರ ಬಿಜೆಪಿ ಅವರು ಕಾಂಗ್ರೆಸ್ನವರನ್ನು ಬೈಲಿಕ್ಕಾಗ್ತದೆ, ಕಾಂಗ್ರೆಸ್ನವರು ಬಿಜೆಪಿ ಅವರನ್ನು ಬೈಲಿಕ್ಕಾಗ್ತದೆ, ಮಧ್ಯದಲ್ಲಿ JDS ನವರು ಮಾತಾಡ್ಲಿಕ್ಕಾಗ್ತದೆ. ಆದರೆ ಇಂತಹ ವಿಷಯಗಳು ಬಂದಾಗ ಯಾಕೆ ತಾವು ಮೌನವಿದ್ದೀರಾ? ಈಗ ನಡೆಯುತ್ತಿರುವುದು ಕಾಂಗ್ರೆಸ್ ಸರ್ಕಾರ, ಬಿಜೆಪಿ ಅವರು ಯಾಕೆ ಮೌನ ಇದ್ದೀರಾ? ವಿರೋಧಿಸ್ಲಿಕ್ಕೆ ಆಗಲ್ವಾ? ಈ ವಿಷಯದಲ್ಲಿ ತಮಗೆ ದಮ್ಮಿಲ್ವಾ ಕೇಳೋಕೆ? PUCಗೆ ಇಷ್ಟಿಷ್ಟು ಹಣ ತೆಗೆದುಕೊಳ್ತಿದ್ದೀರಾ, ರೈಡ್ ಮಾಡಿ ಅಂತ ಹೇಳಲಿಕ್ಕೆ ಆಗಲ್ವಾ? ಯಾಕಾಗಲ್ಲ ಅಂತ ಹೇಳಿದ್ರೆ, ತಮ್ಮಲ್ಲೂ ಕಾಲೇಜ್ ಇದೆ, ತಮ್ಮ ಬಿಜೆಪಿ ಪಾರ್ಟಿಯಲ್ಲಿ ಇರುವವರಲ್ಲೂ ಹಲವಾರು ಕಾಲೇಜುಗಳಿವೆ. ಲಕ್ಷ ಹಣ ಹೊಡಿತಾ ಇದ್ದೀರಾ. ತಾವೆಲ್ಲಿ ಹೇಳಲಿಕ್ಕಾಗ್ತದೆ? ಒಂದು ಶಿಕ್ಷಣ ಎಂಬುದರಲ್ಲಿ PUC ಅಲ್ಲಿ 2 ಲಕ್ಷ 3 ಲಕ್ಷ ಹಣ ಕೊಟ್ಟು, ಅಥವಾ ಒಂದು PUC ಅನ್ನು ಕಂಪ್ಲೀಟ್ ಮಾಡ್ಲಿಕ್ಕೆ ಎಷ್ಟು ಲಕ್ಷ ಹಣ ಖರ್ಚು ಮಾಡಿದವರು ನಾಳೆ ಕೆಲಸಕ್ಕೆ ಸೇರಿದಾಗ ಲಂಚ ತೆಗೆದುಕೊಳ್ಳುವುದು ನಿಮ್ಮಿಂದಲೇ. ಇದಕ್ಕೆ ಕಾರಣ ನೀವೇ. ಅವರು ಲಂಚ ತೆಗೆದುಕೊಳ್ತಿದ್ದಾರೆ ಅಂತ ಹೇಳಿದ ಕಾರಣ ನೀವೇ. ಸಾಲ ಮೂಲಗಳನ್ನು ಮಾಡಿ PUC ಓದ್ತಾರೆ, ಮತ್ತೆ ಲಂಚ ತೆಗೆದುಕೊಳ್ಳೋದು ಇನ್ನೇನು ಮಾಡ್ಲಿಕ್ಕಾಗ್ತದೆ? ಹೇಳ್ತಿದ್ದೇನೆ, ಆಲ್ಮೋಸ್ಟ್ ಮಂಗಳೂರಿನಲ್ಲಿರುವ 80% ಕಾಲೇಜುಗಳಲ್ಲಿ ಈ ಫೀಸ್ ಡೊನೇಷನ್ ಎಂಬುದು ತುಂಬಾ ದೊಡ್ಡ ಮಾಫಿಯಾವಾಗಿ ಬೆಳೆದಿದೆ. ಎಷ್ಟೋ ದೊಡ್ಡ ಕಾಲೇಜುಗಳಲ್ಲಿ ಇದು ನಡೀತಾ ಇದೆ. MLAಗಳು ನಿದ್ದೆ ಮಾಡ್ತಾ ಇದ್ದಾರೆ. ನಿಜ ಹೇಳ್ತೇನೆ, ಮಂಗಳೂರಿನ MLAಗಳು MP ಗಳು ನಿದ್ದೆ ಮಾಡ್ತಾ ಇದ್ದಾರೆ. ನೀವು ನಿದ್ದೆಯಿಂದ ಹೇಳದಿದ್ರೆ ಮುಂದೊಂದು ದಿನ ನೀವು ಖಂಡಿತ ಅನುಭವಿಸ್ತೀರಾ. ಅದೇ ರೀತಿ ಮಾಧ್ಯಮಗಳು ಇತ್ತ ಕಡೆ ಗಮನ ಕೊಡ್ತಾ ಇಲ್ಲ. ಒಂದು ಬಸ್ಸಿನಲ್ಲಿ ₹1 ಟಿಕೆಟ್ ಹೆಚ್ಚು ಮಾಡಿದಾಗ, ಅಥವಾ ಯಾವುದಾದರೂ ಒಂದು ಶಾಪ್ ಅಲ್ಲಿ ₹1 ಇದಾದಾಗ ತಾವು ಅತ್ತ ಕಡೆಗೆ ಗಮನ ಹರಿಸ್ತೀರಾ. ದಯವಿಟ್ಟು ವಿದ್ಯಾಭ್ಯಾಸದ ಕೇಂದ್ರಗಳ ಕಡೆ ತಾವ್ಯಾಕೆ ಗಮನ ಹರಿಸ್ತಿಲ್ಲ? ಇದನ್ನೆಲ್ಲ ನೋಡಿದ್ರೆ ಈ ವಿದ್ಯಾಸಂಸ್ಥೆಗಳು, ಮಂಗಳೂರಿನಲ್ಲಿರುವ ವಿದ್ಯಾಸಂಸ್ಥೆಗಳು ಒಂದು ಯಾರಿಗೆ, ಈ ಮಿನಿಸ್ಟರ್ನವರಿಗಾಗ್ಲಿ, MP ಗಳಿಗಾಗ್ಲಿ, MLAಗಾಗ್ಲಿ ಹಣ ಸುರಿತಾ ಇದೆ ಅಂತ ಅರ್ಥ, ಬೇರೇನು ಅಲ್ಲ. ಸರಸ್ವತಿ ಶಾರದೆ ಎಂದು ವ್ಯಾಪಾರವಾಗಿ ನಡೀತಾ ಇದೆ ಅಂತ ಹೇಳಿದ್ರೆ, ವಿದ್ಯಾಭ್ಯಾಸ ಕೇಂದ್ರಗಳು ವ್ಯಾಪಾರವಾಗಿದೆ ಅಂತ ಹೇಳಿದ್ರೆ, ಮಿನಿಸ್ಟರ್ನವರಿಗೆ ಹಣ ಹೋಗ್ತಾ ಇದೆ. ತಾವು ಆ ಹಣವನ್ನು ತಿಂತಾ ಇದ್ದೀರಾ. ಅದೇ ಕಾರಣ ಇಲ್ಲಿ ಫೀಸ್ಗಳು ಏರ್ತಾ ಇದೆ.
ಫೀಸ್ಗಳು ಏರ್ತಾ ಇದೆ. ಸರ್ಕಾರಿ ಶಾಲೆಯನ್ನು ಹೇಳುವವರಿಲ್ಲ, ಕೇಳುವವರಿಲ್ಲ, ಆ ರೀತಿಯಾಗಿದೆ. ಎಲ್ಲರಿಗೆ ದೊಡ್ಡ ದೊಡ್ಡ ಕಾಲೇಜುಗಳು ಬೇಕು, ಅಲ್ಲಿ ಅಷ್ಟು ಪರ್ಸೆಂಟೇಜ್ ಬಂತು, ಇಷ್ಟು ಪರ್ಸೆಂಟೇಜ್ ಬಂತು ಅಂತ ಹೇಳಿ ಕಾಲೇಜನ್ನು ಹುಡುಕಿಕೊಂಡು ಹೋಗ್ತಾರೆ. ಆದ್ರೆ ದುಡ್ಡಿಲ್ಲ, ಸಾಲ ಮೂಲ ಮಾಡಿ ಆದ್ರೂ ಹೋಗ್ತಾರೆ ಸ್ವಾಮಿ. ಬಡವರೇನ್ ಮಾಡೋದು? ರಾಜಕಾರಣಿಗಳು ಇರುವುದು ನಮ್ಮ ಸೇವೆ ಮಾಡ್ಲಿಕ್ಕೆ, ಜನಗಳ ಸೇವೆ ಮಾಡ್ಲಿಕ್ಕೆ. ಬಿಜೆಪಿ ಆಗ್ಲಿ, ಕಾಂಗ್ರೆಸ್ ಆಗ್ಲಿ, ಜೆಡಿಎಸ್ ಆಗ್ಲಿ, ನಾಲಾಯಕ ಕೆಲಸ ಮಾಡಬೇಡಿ. ತಾವು ಜನಗಳಿಗೆ ಯೋಗ್ಯವಾಗುವಂತಹ ಕೆಲಸಗಳನ್ನು ಮಾಡಿ. ಫೀಸ್ಗಳು ಇಷ್ಟು ಹಾಕ್ತಿದೆಲ್ಲ ಯಾಕಂತ ಕೇಳಿ. ನಿಮ್ಗೆ ನಿಜವಾಗಿ ಹೇಳ್ತಿದ್ದೀನಿ, ಮಂಗಳೂರಿನಲ್ಲಿರುವ MLA ಮತ್ತೆ ಮಂಗಳೂರಿನಲ್ಲಿರುವ MP ನಾನು ನೇರವಾಗಿ ಹೇಳ್ತಿದ್ದೀನಿ, ನಿಮಗೆ ನಿಜವಾಗಿ ತಾಕತ್ತಂತ ಇದ್ರೆ ಇದನ್ನು ನಿಲ್ಲಿಸಿ ಸ್ವಾಮಿ. ಈಗ ಮೇ ಜೂನ್ ಇದೆ, ಇಲ್ಲಿ ಅಡ್ಮಿಷನ್ಗಳು ನಡೆಯುತ್ತಿದೆ. ನಿಲ್ಲಿಸಲು ತಮಗೆ ಸಾಧ್ಯವಿದೆಯಾ? ನಿಜವಾಗಿ ಹೇಳ್ತಿದ್ದೀನಿ, ಒಬ್ಬ ಗಂಡಸು ನಿಜವಾಗಿ ತಾಕತ್ತಿರುವಂತಹ MLA ಇದ್ರೆ, MP ಇದ್ರೆ, ಹಲವಾರು ಕಾಲೇಜ್ಗಳಲ್ಲಿ ಡೊನೇಷನ್ ಮಾಫಿಯಾಗಳು ನಡೆಯುತ್ತಿದೆ, ಲಿಮಿಟ್ಗಿಂತ ಹೆಚ್ಚು ಹಣವನ್ನು ತೆಗೆದುಕೊಳ್ತಿದ್ದಾರೆ, ನಿಲ್ಲಿಸಿ. ಇಲ್ದಿದ್ರೆ ನಾನು ನೇರವಾಗಿ ಹೇಳ್ತಿದ್ದೀನಿ, ಮಂಗಳೂರಲ್ಲಿ ನಡೆಯುತ್ತಿರುವ ಡೊನೇಷನ್ಗಳು, ಭ್ರಷ್ಟಾಚಾರಗಳು, ಇದಕ್ಕೆ MLA MP ನೇರ ಹೊಣೆ. ಕಾಲೇಜಲ್ಲಿ ನಡೆಯುತ್ತಿರುವ ಈ ಬಿಸ್ನೆಸ್, ಶಿಕ್ಷಣ ಬಿಸ್ನೆಸ್ಗೆ MP MLA ಹೊಣೆ. ನರೇಂದ್ರ ಮೋದಿ ಅವರೇ ತಾವು ಕೂಡ ಇತ್ತ ಕಡೆ ಗಮನ ಕೊಡಬೇಕು. ಸಿದ್ದರಾಮಯ್ಯನವರೇ ತಾವು ಕೂಡ ಇತ್ತ ಗಮನ ಕೊಡಬೇಕು. ಇಲ್ಲಿ ಕಾಂಗ್ರೆಸ್ ಬಿಜೆಪಿ ಅಂತ ಬರಲ್ಲ, ಇಲ್ಲಿ ನಡೆಯುತ್ತಿರುವುದು ವ್ಯಾಪಾರ. ಈ ವ್ಯಾಪಾರವನ್ನು ತಾವು ನಿಲ್ಲಿಸಿ, ತಮ್ಮ ಸಾಮರ್ಥ್ಯವನ್ನು ತೋರಿಸಿ. ನಿಲ್ಲಿಸದಿದ್ದರೆ ನಿಜ ಹೇಳ್ತೇನೆ, ನಿಮ್ಮಂತಹ ಭ್ರಷ್ಟ ರಾಜಕಾರಣಿಗಳು ಬೇರೆ ಯಾರು ಅಲ್ಲ. ಸರಸ್ವತಿ ಶಾರದೆಯನ್ನು ಮಾರಿದರೆ ಅದರಂತಹ ದೊಡ್ಡ ಪಾಪವಿಲ್ಲ. ಮಕ್ಕಳಿಗೆ ಶಿಕ್ಷಣ ಸಿಗಬೇಕು ಹೊರತು ಆ ಶಿಕ್ಷಣದಿಂದ ವಂಚಿತರಾಗುವುದಲ್ಲ. ದುಡ್ಡಿದ್ದವನಿಗೆ ಮಾತ್ರ ಶಿಕ್ಷಣ ಅಲ್ಲ, ಸಾಮಾನ್ಯ ಜನರ ಮೇಲೆ ಬರಬೇಕು ಸ್ವಾಮಿ. ತಾಕತ್ತಿದೆಯಾ, ದಮ್ಮಿದೆಯಾ, ನಿಲ್ಲಿಸಿ. ಇಲ್ದಿದ್ರೆ ನೀವೇ ಒಪ್ಪಿಕೊಳ್ಳಿ ನಿಮ್ಗೆ ತಾಕತ್ತಿಲ್ಲ ಅಂತ. ನಿಜ ಹೇಳ್ತಾ ಇದ್ದೇನೆ, ಈ ಸಲ ಇದನ್ನು ನಿಲ್ಲಿಸದಿದ್ರೆ ನಿಜವಾಗಿ ಹೇಳ್ತಿದ್ದೇನೆ, ಒಬ್ಬ MLA MP ದಮ್ಮಿಲ್ಲ ಅಂತ ಅರ್ಥ. ನೀವು ನಾಲಾಯಕ ಅಂತ ಅರ್ಥ.